ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 22ನೇ ಕಂತು ಏನು ಅಕ್ಟೋಬರ್ 3ನೇ ತಾರೀಕು ಮತ್ತೆ 4ನೇ ತಾರೀಕು ಈ 2 ದಿನ ಮೊದಲ ಹಂತದಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮಾ ಆಯಿತು. ಅದಾದ ನಂತರ 2ನೇ ಹಂತ ನಿಜವಾಗ್ಲೂ ಜಮಾ ಶುರುವಾಗಿದೆಯಾ, ಒಂದಿಷ್ಟು ಜಿಲ್ಲೆಗೆ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಜಮಾ ಆಗಿದೆಯಾ, ಸಣ್ಣ ಪ್ರಮಾಣದಲ್ಲಿ ಜಮಾ ಆಗಿದೆಯಾ, ಎಷ್ಟು ಜನರಿಗೆ ಜಮಾ ಆಗಿರ್ಬೋದು, ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿರ್ಬೋದು, ಈ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಈಗ ನಿನ್ನೆ ನಾನು ಲೈವ್ ಮಾಡಿದಾಗಲೂ ಸಹ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇತ್ತು. ಅದು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಜಿಲ್ಲೆಗಳು, ತುಮಕೂರು ಜಿಲ್ಲೆ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಕೆಲವೊಂದು ಹಾವೇರಿ ಜಿಲ್ಲೆ ಇರ್ಬೋದು, ಕೆಲವೊಂದು ಜಿಲ್ಲೆಯವರು ಹಣ ಜಮಾ ಆಗಿದೆ ಸರ್, ನಮ್ಗೆ 22ನೇ ಕಂತು ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ಬಟ್ ಆದ್ರೆ ನಾನು ಅಧಿಕೃತವಾಗಿ ಹಣ ಜಮಾ ಆಗಿದೆ ಅಂತ ಹೇಳಿ ನಾನು ಹೇಳಿರ್ಲಿಲ್ಲ. ಕಮೆಂಟ್ ಬರ್ತಾ ಇದೆ, ನಾನು ಲೈವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡೋಣ, ಚೆಕ್ ಮಾಡೋಣ ಬನ್ನಿ ಅಂತ. ಕಮೆಂಟ್ ಬಾಕ್ಸ್ ಅಲ್ಲೂ ಸಹ ನಿನ್ನೆನೆ ಪೋಸ್ಟ್ ಮಾಡಿದ್ರು ಒಬ್ರು ಹಣ ಜಮಾ ಆಗಿದೆ ಅಂತ ಹೇಳಿ, ಓಕೆನಾ. ಬಟ್ ಅದಾದ ನಂತರ ರಾಮನಗರ ಜಿಲ್ಲೆಯವರು ನಮಗೆ ಪ್ರೂಫ್ ಅನ್ನ ಕಳಿಸಿದ್ದಾರೆ. ಖಂಡಿತವಾಗ್ಲೂ 2ನೇ ಹಂತದ ಗೃಹಲಕ್ಷ್ಮಿ 22ನೇ ಕಂತು ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಬಟ್ ಆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿಲ್ಲ. ಒಂದೇ ದಿನಕ್ಕೆ 20%, 30% ಈ ರೀತಿಯಾಗಿ ಜಮಾ ಶುರುವಾಗಿಲ್ಲ. ನಿಧಾನವಾಗಿ ಜಮಾ ಆಗ್ತಾ ಇದೆ. ಯಾರು ಕೂಡ ನಮಗೆ ಮೈಸೂರು ಡಿಸ್ಟಿಕ್ ನಮ್ಗೆ ಯಾಕೆ ಲೇಟು, ನಮ್ಗೆ ಇನ್ನೂ ಬಂದೇ ಇಲ್ಲ, ಹಾಸನ್ ಡಿಸ್ಟಿಕ್ ನಮಗೆ ಇನ್ನೂ ಬಂದೇ ಇಲ್ಲ, ಮಂಡ್ಯ ಜಿಲ್ಲೆ ಇನ್ನೂ ಬಂದಿಲ್ಲ, ಯಾಕೆ ನಮ್ಮ ಜಿಲ್ಲೆಗೆ ಮಾತ್ರ ಲೇಟು, ಶಿವಮೊಗ್ಗ ಜಿಲ್ಲೆ ಇನ್ನೂ ಬಂದಿಲ್ಲ, ನಮ್ಮ ಜಿಲ್ಲೆ ಹೆಸರೇ ನೀವು ಹೇಳ್ತಾ ಇಲ್ಲ, ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹಣ ಜಮಾ ಆಗುವಂತಹ ಪ್ರಕ್ರಿಯೆನೇ ಸ್ವಲ್ಪ ಸ್ಲೋ ಇದೆ. ಬಟ್ 2ನೇ ಹಂತದ ಗೃಹಲಕ್ಷ್ಮಿ 22ನೇ ಕಂತು ಬಿಡುಗಡೆ ಆರಂಭ ಆಗಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಪ್ರೂಫ್ ಕೂಡ ನಿಮಗೆ ಹಾಕಿದ್ದೇನೆ. ಹಾಗಾಗಿ ಯಾರೆಲ್ಲ ಪ್ರೂಫ್ ಕಳಿಸಿದೀರಾ, ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಸಾಕಷ್ಟು ಜನ ಪ್ರೂಫ್ ಕಳಿಸಿದೀರಾ. ಇವತ್ತು ಅಥವಾ ನಾಳೆ ಅಥವಾ ನಿಮಗೇನು ಹಬ್ಬದ ಟೈಮ್ ನಲ್ಲಿ ಹಣ ಜಮಾ ಆಗ್ಬೋದು, ಆಗದೇ ಇರುವಂತ ಸಾಧ್ಯತೆನೂ ಇರುತ್ತೆ, ಆಗುವಂತ ಸಾಧ್ಯತೆನೂ ಇರುತ್ತೆ, ಓಕೆನಾ. ಯಾಕೆಂದ್ರೆ ಡಿಬಿಟಿ ಮುಖಾಂತರ ಒಂದ್ಸರಿ ಸ್ಟಾರ್ಟ್ ಆದ್ರೆ ಹಬ್ಬದ ಈಗ 11 ಗಂಟೆ ರಾತ್ರಿಗೂ ಜಮಾ ಆಗುತ್ತೆ, ಅವಾಗೇನು ಬ್ಯಾಂಕ್ ಅವರ್ಸ್ ಇರೋದಿಲ್ಲ, ಓಕೆನಾ. ಆ ರೀತಿ ಕೂಡ ಪ್ರೋಸೆಸ್ ಆಗುತ್ತೆ. ದಯವಿಟ್ಟು ಹಣ ಜಮಾ ಆಗಿದ್ರೆ ಯಾವ ತಾಲೂಕು ಅಂತ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ಯಾವ ಕಂತು ಅಂತಾನು ಕೂಡ ಮೆನ್ಷನ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಅಲ್ಲೂ ಕಳಿಸಬಹುದು, ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೂ ಸಹ ಡೈರೆಕ್ಟ್ ಸ್ಕ್ರೀನ್ ಶಾಟ್ ಅನ್ನ ಕಳಿಸಬಹುದು. ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೇನೆ, ವೋಟ್ ಮಾಡಿ. ಒಂದೆಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ ಅಂತಾನು ಕೂಡ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ನಾನೇನು ಕೆಲವೊಂದು ಜಿಲ್ಲೆಗಳು ಹೇಳಿದೆ ಆ ಜಿಲ್ಲೆಗಳು ಮಾತ್ರ ಪ್ರೂಫ್ ಬಂದಿದೆ, ಆ ಜಿಲ್ಲೆಯವರು ಮಾತ್ರ ಹಣ ಜಮಾ ಆಗಿದೆ ಅಂತ ಹಾಕ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಎಷ್ಟು ಜನರಿಗೆ. ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ಒಂದು 50% ಹತ್ತತ್ರ ಜನರಿಗೆ ಹಣ ಇದುವರೆಗೂ ಸಹ ಜಮಾ ಆಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಏನಿದೆ ತಿಳಿಸುವಂತ ಕೆಲಸ ಮಾಡಿದ್ದೇನೆ. ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸ್ ಸದ್ಯದ ಮಟ್ಟಿಗೆ. ಯಾಕೆಂದ್ರೆ ಇನ್ನು ಬಾಕಿ ಕಂತುಗಳು ಬರೋದು ಬಾಕಿ ಇದೆ. ಇನ್ನು 23ನೇ ಕಂತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಅದು ಈಗ ಆಲ್ರೆಡಿ ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ. ಕಾದ್ ನೋಡೋಣ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.